ಭೂಮಿ ಒಳಗೆ ಪಿ ವಿ ಸಿ ಪೈಪ್ ಹಾಕ್ಕೋಬೇಕಾ ಅಥವಾ ಡ್ರಿಪ್ ಪೈಪ್ ಹಾಕ್ಕೋಬೇಕಾ ಅನ್ನೋ ಗೊಂದಲ ರೈತರಿಗೆ ತುಂಬಾ ಇದೆ. ಯಾಕಂದರೆ ಅಡಿಕೆ ತೋಟ, ತೆಂಗಿನ ತೋಟ, ಮಾವು ಈ ಥರದ್ದೆಲ್ಲ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವೆಲ್ಲ ಪರ್ಮನೆಂಟಾಗಿ ಇರೋವಂಥ ಬೆಳೆ ಇರೋದ್ರಿಂದ ಇದಕ್ಕೆ ಯಾವ ಡ್ರಿಪ್ ಪೈಪ್ ಹಾಕಬೇಕು, ಪರ್ಮನೆಂಟ್ ಸೊಲ್ಯೂಷನ್ ಏನು ಇದಕ್ಕೆ ಅಂತ ರೈತರಿಗೆ ಇದುವರೆಗೂ ತುಂಬಾ ಗೊಂದಲದಲ್ಲಿದ್ದಾರೆ. ಒಬ್ಬರೊಬ್ಬರು ಒಂದೊಂದು ಥರ ಹೇಳಿ 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 ತುಂಬ ಕನ್ಫ್ಯೂಷನ್ ಮಾಡಿಬಿಟ್ಟಿದ್ದಾರೆ. ಆದರೆ ಅದ್ರ ಬಗ್ಗೆ ಟೋಟಲ್ ಆಗಿ ನಾನು ಇವತ್ತು ಕ್ಲಿಯರ್ ಮಾಡೋಕ್ಕಂತ ಬಂದಿದ್ದೀನಿ. ಇದು ಶ್ರೀ ನಾರಾಯಣಿ ಇರಿಗೇಷನ್ ಕಂಪನಿ, ಬೆಂಗಳೂರು, ತುಮಕೂರು, ಚಿತ್ರದುರ್ಗ, ಮಳವಳ್ಳಿ ಇಷ್ಟು ಜಾಗದಲ್ಲಿ ನಮ್ಮ ಬ್ರಾಂಚಸ್ಗಳಿದೆ. ಇಲ್ಲಿ ಹೆವಿ ಗೇಜು ಅಂದರೆ ಡ್ರಿಪ್ ಪೈಪಲ್ಲಿ ಹೆವಿ ಗೇಜು 10 ವರ್ಷ ವಾರಂಟಿ, 15 ವರ್ಷ ವಾರಂಟಿ ಮತ್ತು 25ರಿಂದ 30 ವರ್ಷ ಬರುವಂಥ ಡ್ರಿಪ್ ಪೈಪು ಈ ಥರದ್ದು ಮಾತ್ರ ನಮ್ಮಲ್ಲಿ ಸಿಗೋದು. ಯೂಸ್ ಮಾಡಿ ಬಿಸಾಕುವಂಥ ಡ್ರಿಪ್ ಪೈಪ್ ಸಿಗಲ್ಲ. ಹಾಗಾಗಿ ಕ್ವಾಲಿಟಿ ಯಾರಿಗೆ ಬೇಕು ಅಂಥವ್ರು ಮಾತ್ರ ದಯವಿಟ್ಟು ಫೋನ್ ಮಾಡಿ. ಯಾಕಂದರೆ ಯೂಸ್ ಅಂಡ್ ಥ್ರೋ ಅಂತ ಮಾಡುವಂಥ ಡ್ರಿಪ್ ಪೈಪು ನಮ್ಮಲ್ಲಿ ಸಿಗಲ್ಲ, ತುಂಬ ಹೆವಿ ಗೇಜ್ಗಳು ಮಾತ್ರ ಸಿಗುತ್ತೆ. ಇನ್ನೊಂದು ಇವತ್ತು ನಾನು ಹೇಳಕ್ಕೆ ಬಂದಿರೋದು ನಿಮಗೆ, ಪಿ ವಿ ಸಿ ಪೈಪು ಭೂಮಿ ಒಳಗೆ ಹಾಕಿದರೆ ಎಷ್ಟು ವರ್ಷ ಬರುತ್ತೆ, ಅದೇ ಡ್ರಿಪ್ ಪೈಪಲ್ಲಿ ಹೆವಿ ಗೇಜ್ ಹಾಕ್ಕೊಂಡ್ರೆ ಭೂಮಿ ಒಳಗಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಈ ಪ್ರಾಡಕ್ಟು ಭೂಮಿ ಒಳಗೆ ಹಾಕುವಂಥ ಡ್ರಿಪ್ ಪೈಪ್ ಇದ್ರದ್ದು ವಾಲ್ ಥಿಕ್ನೆಸ್ ಬಂದುಬಿಟ್ಟು 2 mm ವಾಲ್ ಥಿಕ್ನೆಸ್ ಬರುತ್ತೆ. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ನಿಮಗೆ 2 ಅಡಿ ಕೆಳಗಡೆವರೆಗೂ ಹೋಗ್ಬೋದು, ಇಲ್ಲ 1 ಅಡಿವರೆಗೂ ಆದರೂ ಹಾಕ್ಕೋಬೋದು, ಏನೂ ಆಗಲ್ಲ. ಇನ್ನು ಪಿ ವಿ ಸಿ ಪೈಪು ಈಗ ಹಿಂದೆ ಎಲ್ಲ ನಾವು ಜಾಸ್ತಿನೇ ಮಾಡಿದ್ದೀವಿ. ಅದರಲ್ಲೂ ನಮ್ಮ ತೋಟದಲ್ಲೂ ನಾವು ಪಿ ವಿ ಸಿ ಪೈಪನ್ನೇ ಮಾಡಿರೋದು. ಆದರೆ ಈಗ 6 ತಿಂಗಳಾಯಿತು ಇದನ್ನು ರೆಡಿ ಮಾಡಿ. 6 ತಿಂಗಳಲ್ಲಿ ಹೆಚ್ಚು ಕಮ್ಮಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಯೂ ನಾವು ಕೊಟ್ಟಿದ್ದೀವಿ. ಅಷ್ಟು ರನ್ನಿಂಗ್ ಇದೆ. ಅದರಲ್ಲೂ ನಮ್ಮ ಗೋಲ್ಡು ಅಂತ ನಾವೇನು 10 ವರ್ಷ ವಾರಂಟಿ ಕೊಡ್ತಾಯಿದ್ದೀವಿ, ಆ ಪೈಪ್ ಅಂತೂ ಈಗ ಸೇಲೇ ಆಗ್ತಾಯಿಲ್ಲ. ಯಾಕಂದರೆ ಎಲ್ಲರೂ ಬಂದುಬಿಟ್ಟು ಅಂಡರ್ಗ್ರೌಂಡ್ ಪೈಪು ತೊಗೊಂಡೋಗ್ತಾ ಇದ್ದಾರೆ. ಇದ್ರದ್ದು ಬಗ್ಗೆ ನಾನು ಟೋಟಲ್ ಆಗಿ ಹೇಳ್ತೀನಿ, ಕ್ಲಿಯರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಪಿ ವಿ ಸಿ ಪೈಪ್ ಬಗ್ಗೆ ಮಾತಾಡ್ಬಿಡ್ತೀನಿ. ಪಿ ವಿ ಸಿ ಪೈಪಲ್ಲಿ ಏನು ಪ್ರಾಬ್ಲಮ್ಮು ಹಾಕಿದರೆ ಅಂತ ಹೇಳಿದಾಗ, ಇಷ್ಟು ವರ್ಷ ಹಾಕ್ಕೊಂಡು ಬಂದಿದ್ದೀವಿ ನಾವು. ಯಾಕಂದರೆ ಇದು ನಮ್ಮ ತೋಟದಲ್ಲೂ ಆಗಿರುವಂಥ ಪ್ರಾಬ್ಲಮ್ಸು ಎಲ್ಲರ ತೋಟದಲ್ಲೂ ಸೇಮ್ ಆಗಿರುತ್ತೆ, ಬೇರೆ ಏನು ಚೇಂಜಸ್ ಇರಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಹೆಚ್ಚು ಕಮ್ಮಿ ಅಂದರೆ ಒಂದು 12 ವರ್ಷದ ಹಿಂದೆ ನಾವು ಡ್ರಿಪ್ ಪೈಪ್ ಅಂದರೆ ಪಿ ವಿ ಸಿ ಪೈಪ್ ಅಂಡರ್ಗ್ರೌಂಡ್ ಮಾಡಿರೋದು ತೆಂಗಿನ ತೋಟಕ್ಕೆ ಮಾಡಿದ್ವಿ ನಾವು. ಅಡಿಕೆ ಅವಾಗ ಅವಕ್ಕೆಲ್ಲ ಪ್ಲ್ಯಾನ್ ಇರಲಿಲ್ಲ, ಅಡಿಕೆಗೆಲ್ಲ ಇದನ್ನು ಮಾಡಬೇಕು ಅಂತ. ಬಟ್ ತೆಂಗಿನ ತೋಟಕ್ಕೆ ನಾವು ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಇದೇನಾಗುತ್ತೆ ಅಂತ ಹೇಳಿದ್ರೆ, ಭೂಮಿ ಒಳಗೆ ನಾವು ಹಾಕಿದ ಮೇಲೆ ನಾವೇನು ಜಾಸ್ತಿ ಹಾಕಿರಲಿಲ್ಲ, 1 ಅಡಿಯನ್ನು ಹಾಕಿದ್ವಿ, ಅದ್ರ ಮೇಲೆ ಹಾಕಕ್ಕೆ ಹೋಗಲಿಲ್ಲ. ಇಲ್ಲಿ ಮೊದಲನೇದು ಬಂದ್ಬಿಟ್ಟು ಈ ಜೈಂಟ್ಗಳು ಬಿಚ್ಕೊಳೋದು, ಗಮ್ಮಿಂದ ಬಂದ್ಬಿಟ್ಟು ಈ ಜೈಂಟ್ಗಳು ಬಿಚ್ಕೊಳ್ತವೆ. ಮೇನಾಗಿ ಈ ಪ್ರಾಬ್ಲಮ್ಮು ಗಮ್ಮು ಬಿಟ್ಕೊಂಡು ಅಂದರೆ ಗಮ್ಮಿಗೆ ಒಂದು ಟೈಮ್ ಅಂತ ಇರುತ್ತೆ, ಆ ಟೈಮ್ ಆದಮೇಲೆ ಅದು ಬಿಚ್ಕೊಳುತ್ತೆ. ಈಗ ಬಿಚ್ಕೊಂಡಾಗ ಏನಾದಂದರೆ ನಾವು ಮತ್ತೆ ಬಗ್ದು ಕೆಲಸ ಮಾಡುವಾಗ ಮತ್ತೆ ಡ್ಯಾಮೇಜ್ಗಳು ತುಂಬ ಕಡೆ ಡ್ಯಾಮೇಜ್ ಆಗುತ್ತೆ. ಈಗ ಹಾರಲ್ಲಿ, ಪಿಕಾಸಿಲಿ ಯಾವುದ್ರಲ್ಲೂ ಒಂದು ಗುದ್ಲಿಲಿ ಹಾಕುವಾಗ ಏನಾದಂದರೆ ಡ್ಯಾಮೇಜ್ಗಳು ಬರುತ್ತೆ. ಈ ಡ್ಯಾಮೇಜ್ಗಳು ಬಂದಾಗ ಮತ್ತೆ ಅದಕ್ಕೆ ಜೈಂಟ್ ಮಾಡಿಕೊಂಡು ಇದು ಮಾಡೋದಕ್ಕಿಂತ ತುಂಬ ಕೆಲಸ. ಇವತ್ತಿನ ಲೇಬರ್ದು ಎಲ್ಲ ತುಂಬ ರೇಟ್ ಇದೆ ಇದು. ಬಟ್ ನಾವು ಫಸ್ಟಿಂದನೂ ಮಾಡ್ಕೊಂಡು ಬಂದಿದ್ದೀವಿ, ಇದನ್ನು ಇದುವರೆಗೂ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಇದರಲ್ಲಿ ಬರುವಂಥ ಪ್ರಾಬ್ಲಮ್ಸ್ ಏನಪ್ಪ ಅಂದರೆ, ಒಂದು ಜಾಯಿಂಟು ಮೇನು, ನೆಕ್ಸ್ಟು ಫ್ರೆಶ್ ಆಗಿಬಿಡುತ್ತೆ. ಫ್ರೆಶ್ ಆಯಿತು ಅಂತ ಹೇಳಿದ್ರೆ ನಮಗೆ ನೀರು ಹೋಗಲ್ಲ. ಅದಾದಮೇಲೆ ಫ್ರೆಶ್ ಆದ ತಕ್ಷಣ ಏನಾದರೆ ಈ ಜಾಗದಲ್ಲಿ ಕ್ರಾಕ್ಗಳು ಬರುತ್ತೆ, ಒಂದು ಲೈನ್ ಬರುತ್ತೆ. ಆ ಲೈನಲ್ಲಿ ಏನಾದಂದರೆ ತೆಂಗಿನ ಮರದ ಬೇರುಗಳೆಲ್ಲ ಅದ್ರ ಒಳಗೆ ಹೋಗ್ಬಿಟ್ಟು ಏನಾಗುತ್ತೆ ಫುಲ್ಲು ಒಳಗಡೆ ಎಲ್ಲ ಗೂಡು ಕಟ್ಕೊಬಿಡುತ್ತೆ. ಅಂದರೆ ನೀರಿರೋ ಜಾಗದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಅದು ಸರ್ವೇ ಸಾಮಾನ್ಯ. ಆದರೆ ಇಲ್ಲಿ ಕಟ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದಾಗ ನಮಗೆ ನಾವು ಮತ್ತೆ ಅದನ್ನು ಕ್ಲೀನ್ ಮಾಡೋದಕ್ಕಾಗಲ್ಲ. ಎಲ್ಲಿ ಬೇರು ಹೋಗಿದೆ, ಎಲ್ಲಿ ಕ್ರಾಕ್ ಬಂದಿದೆ ಅಂತ. ಆವಾಗ ಮುಂದಿನ ಗಿಡಗಳಿಗೆ ನೀರು ಸಪ್ಲೈ ಕೊಡಲ್ಲ. ಇದು ಮೇನು. ಅದು ಬಿಟ್ಟರೆ ಪಿ ಯು ಸಿ ಪೈಪಲ್ಲಿ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಮೇನಾಗಿ ನಮಗೇನಪ್ಪ ಅಂತ ಹೇಳಿದರೆ ಈ ಫ್ರೆಶಿಂಗ್ ಆಗೋದು, ಒಳಗಡೆ ಹೋಗ್ಬಿಟ್ಟು ಬೇರು ಬಂದ್ಬಿಟ್ಟು ದೊಡ್ಡದಾಗಿ ಹರಡ್ಕೊಳೋದು, ಇನ್ನೊಂದು ಗಮ್ಮು. ಈ ಪ್ರಾಬ್ಲಮ್ ಬಂದ್ಬಿಟ್ಟು ಪಿ ಯು ಸಿ ಪೈಪಲ್ಲಿದೆ. ನೀವು ಯಾವುದೇ ಪಿ ಯು ಸಿ ಪೈಪ್ ತೊಗೊಳ್ಳಿ, ಅದಕ್ಕೊಂದು ಟೈಮ್ ಅಂತ ಇರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಾವು ನಾರಾಯಣಿ ಇರಿಗೇಷನಲ್ಲಿ ಅಂಡರ್ಗ್ರೌಂಡ್ ಪೈಪ್ ಮಾಡಿದ್ದೀವಿ. ಅದು ನಿಮಗೆ ಎಲ್ಲರಿಗೂ ಗೊತ್ತಿದೆ.
ಅಂಡರ್ಗ್ರೌಂಡ್ ಪೈಪ್ ಬಂದ್ಬಿಟ್ಟು ಯಾವಾಗಿಂದ ಇದೆ 6 ತಿಂಗಳಾಗಿದೆ. 6 ತಿಂಗಳಿಂದ ಇದನ್ನು ಮಾಡಿರೋದು. ಇದ್ರದ್ದು ವಾಲ್ ಥಿಕ್ನೆಸ್ಸು 2 mm ಬರುತ್ತೆ. ವಾಲ್ ಥಿಕ್ನೆಸ್ 2 mm ಬರುತ್ತೆ. ಇದರಲ್ಲಿ ಏನಾಗುತ್ತಂದರೆ ಇದು ಬಿಸಿ ಮಾಡಿ ಹಾಕುವಂಥ ಮೆಟೀರಿಯಲ್ಲು. ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ವಾ, ಇದು ಬಿಸಿ ಮಾಡಿ ಹಾಕುವಂಥದ್ದು. ಬಿಸಿ ಮಾಡಿ ಒಂದು ಸತಿ ನಾವು ಹಾಕಿಬಿಟ್ವಿ ಅಂತ ಹೇಳಿದ್ರೆ ಅದ್ರ ಪೊಸಿಷನ್ ಅದು ತೊಗೊಬಿಡುತ್ತೆ. ನೋಡಿ, ಅದು ನಿಮಗೊಂದು ಶೇಪ್ ಕಾಣ್ತಾ ಇದೆ. ಇಲ್ಲಿ ಏನಾಗುತ್ತಂದರೆ ನೀವು ಯಾವುದೇ ಕಾರಣಕ್ಕೂ ಬಿಚ್ಕೊಳಲ್ಲ ಇದು. ಯಾಕಂದರೆ ಜೈಂಟ್ಗಳು ಇರೋದ್ರಿಂದ ಬಂದ್ಬಿಟ್ಟು ನಿಮಗೆ ಬಿಚ್ಕೊಳಲ್ಲ, ಲೀಕೇಜ್ ಬರಲ್ಲ. ಸರಿನಾ? ಇದು ಒಂದು ಟೈಮು, ಇದು ಹಾಕುವಾಗ ಸ್ವಲ್ಪ ಕಷ್ಟ. ಹಾಕಿದ ಮೇಲೆ 25ರಿಂದ 30 ವರ್ಷ ನಾವೇ ನಿಮಗೆ ಹೇಳ್ತಾ ಇದ್ದೀವಿ, 25ರಿಂದ 30 ವರ್ಷ ಇದು ಏನೂ ಆಗಲ್ಲ. ಇದು ಮತ್ತೆ ಫ್ರೆಶ್ಶು ಆಗಲ್ಲ. ಏನಕ್ಕಂತ ಹೇಳಿದ್ರೆ ಇದ್ರದ್ದು ವಾಲ್ ಥಿಕ್ನೆಸ್ ಬಂದ್ಬಿಟ್ಟು 2 mm ಬರುತ್ತೆ. ಈಗ ನಿಮಗೆ ಕಾಣ್ತಾ ಇದೆಯಲ್ಲ, ಈ 2 mm ನಿಮಗೆ ಇದ್ರದ್ದು ವಾಲ್ ಥಿಕ್ನೆಸ್ ಬರೋದು. ನೋಡಿ, ಇದ್ರದ್ದು ವಾಲ್ ಥಿಕ್ನೆಸ್ ಬಂದ್ಬಿಟ್ಟು 2 mm ವಾಲ್ ಥಿಕ್ನೆಸ್ ಬರುತ್ತೆ. ಇಷ್ಟು ವಾಲ್ ಥಿಕ್ನೆಸ್ ಬರೋದ್ರಿಂದ ಏನಾಗುತ್ತೆ ಅಂದರೆ ಫ್ರೆಶ್ ಆಗಲ್ಲ, ಆಮೇಲೆ ಕ್ರ್ಯಾಕ್ ಬರಲ್ಲ, ಆಮೇಲೆ ಇದರಲ್ಲಿ ಒಳಗಡೆ ಬೇರ್ ಹೋಗಲ್ಲ ಮೇನಾಗಿ. ಯಾಕಂದರೆ 2 mm ವಾಲ್ ಥಿಕ್ನೆಸ್ ಇರೋದ್ರಿಂದ ನಿಮಗೆ ಬೇರುಗಳು ಬಂದ್ಬಿಟ್ಟು ಒಳಗೆ ಹೋಗೋಕ್ಕೆ ಚಾನ್ಸಸ್ ಇರಲ್ಲ. ಅದಾದಮೇಲೆ ನಾವು ಭೂಮಿ ಒಳಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಇದರಲ್ಲಿ 2 feet ಆದರೂ ಹಾಕ್ಕೊಳ್ಳಿ, ಇಲ್ಲ 2 ಅಡಿ ಆದರೂ ಹಾಕ್ಕೊಳ್ಳಿ, 1.5 ಅಡಿ ಆದರೂ ಹಾಕ್ಕೊಳ್ಳಿ, 1 ಅಡಿ ಆದರೂ ಹಾಕ್ಕೊಳ್ಳಿ, ಕೆಳಗಡೆ ಬಂದ್ಬಿಟ್ಟು ಪರ್ಮನೆಂಟ್ ಆಗಿರುತ್ತೆ. ಇದು ನಿಮಗೆ ಭೂಮಿ ಒಳಗೆ ಹಾಕಿದ ತಕ್ಷಣ ಅಂದರೆ ಇನ್ನೂ ಮತ್ತೆ ಹಾರ್ಡ್ನೆಸ್ ಬರುತ್ತೆ. ಇದರಲ್ಲಿ HDP ಪೈಪು ಮಿಕ್ಸ್ ಆಗಿಲ್ಲ, HD ಮೆಟೀರಿಯಲ್ಲು ಮಿಕ್ಸ್ ಆಗಿಲ್ಲ. ಇದು ಫುಲ್ಲು LLDP ಬಂದ್ಬಿಟ್ಟು ವಾಲ್ ಥಿಕ್ನೆಸ್ಸಿಂದ ಹೆವಿ ಕೊಟ್ಟಿರೋದು. ಇದಕ್ಕೆ ಯಾವುದು ಹೆವಿ ಮೆಟೀರಿಯಲ್ಲು ಅಂದರೆ ಹಾರ್ಡ್ನೆಸ್ ಬರೋವಂಥ ಮೆಟೀರಿಯಲ್ ಬರಲ್ಲ. ಇದು ನಿಮಗೆ ಏನಕ್ಕೆ ನಾವು ಕೊಡ್ತಾ ಇದ್ದೀವಿ ಅಂದರೆ ಇಲ್ಲಿ ನಮ್ಮ ಶ್ರೀನಾರಾಯಣ ಇರಿಗೇಷನ್ ಕಂಪ್ನಿಯಲ್ಲಿ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮದೇ ಸೇಲಿಂಗ್ ಇರುತ್ತೆ. ಹಾಗಾಗಿ ನಾವು ಡೀಲರ್ ಡಿಸ್ಟ್ರಿಬ್ಯೂಟ್ರಿಗೆ ಕೊಟ್ಟುಬಿಟ್ಟು ನಾವು ನಿಮಗೆ ಮೋಸ ಮಾಡ್ತಾ ಇಲ್ಲ. ಇಲ್ಲಿ ನಿಮಗೆ ಏನೇ ಪ್ರಾಬ್ಲಮ್ ಅಂದರೂ ಅದನ್ನು ನಾವೇ ಸಾಲ್ವ್ ಮಾಡ್ತೀವಿ. ಹಾಗಂತ ಹೇಳ್ಬಿಟ್ಟು ಭೂಮಿ ಒಳಗೆ ಹಾಕಿದ ಮೇಲೆ ಮತ್ತೆ ಅದನ್ನು ತಿಕ್ಕೊಂಬಂದು ಕೊಡೋಕ್ಕಾಗತ್ತಾ ಅಂತ ಹೇಳಿದ್ರೆ, ನಾವು ನಮ್ಮ ಡ್ರಿಪ್ ಪೈಪು ಬಂದ್ಬಿಟ್ಟು 10 ವರ್ಷ ವಾರಂಟಿ, 15 ವರ್ಷ ವಾರಂಟಿ ಡ್ರಿಪ್ ಪೈಪನ್ನು ಸೇಲ್ ಮಾಡೋದಕ್ಕೆ ನಾವು 9 ವರ್ಷ ತೊಗೊಂಡಿದ್ದೀವಿ ಆ ಕ್ವಾಲಿಟಿ ಕೊಡೋದಕ್ಕೆ. ಹಾಗಾಗಿ ಇಲ್ಲಿ ಯಾವುದೇ ಥರದ್ದು ನಾವು ನಿಮಗೆ ಡೀಲರ್ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಸೇಲ್ ಮಾಡ್ತಾ ಇಲ್ಲ. ನಮ್ಮ ಕಂಪ್ನಿ, ನಮ್ಮ ಎಂಪ್ಲಾಯಿ. ಈಗ ನಿಮಗೆ ಮಳವಳ್ಳಿಲಿ ನಮ್ಮ ಬ್ರಾಂಚ್ ಇದೆ, ಅದಾದಮೇಲೆ ತುಮಕೂರಲ್ಲಿ ಬ್ರಾಂಚ್ ಇದೆ, ಚಿತ್ರದುರ್ಗದಲ್ಲಿ ಬ್ರಾಂಚ್ ಇದೆ, ಹಾವೇರಿಯಲ್ಲಿ ಈ ತಿಂಗಳು ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಂದು ಡಿಸ್ಟಿಕಲ್ಲೂ ನಮ್ಮ ಬ್ರಾಂಚಸ್ ಬರೋದ್ರಿಂದ ನಾವು ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಕೊಡಬೇಕಾಗಿರೋದು. ಏನಕ್ಕೆ ಅಂದರೆ ನಾವು ಒಂದು ಬ್ರ್ಯಾಂಡ್ ಮಾಡೋದಕ್ಕೆ ಶ್ರೀನಾರಾಯಣ ಇರಿಗೇಷನ್ ಕಂಪ್ನಿ ನಮ್ಮ ಕರ್ನಾಟಕದಲ್ಲೇ ಬೇರೆ ಊರಿಗೆ ಕ್ಲೀನಾಗಿ ಹರಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ. ಇದ್ರದ್ದು ವಾಲ್ ಥಿಕ್ನೆಸ್ 2 mm ಬರೋದ್ರಿಂದ ನಿಮಗೆ ಯಾವುದೇ ಕಾರಣದಲ್ಲೂ ನಿಮಗೆ ಫ್ರೆಶ್ ಆಗೋದಾಗಲಿ, ಅದಾದಮೇಲೆ ಬೇರ್ ಹೋಗೋದಾಗಲಿ ಇದೇನೂ ಆಗಲ್ಲ. ಮತ್ತು ಇದನ್ನು ಬಿಸಿ ಮಾಡಿ ಹಾಕಿರೋದ್ರಿಂದ ಬಂದ್ಬಿಟ್ಟು ಇದು ಯಾವುದೇ ಕಾರಣಕ್ಕೂ ನಿಮಗೆ ಲೀಕೇಜ್ ಬರಲ್ಲ. ಇದನ್ನು ಹಾಕೋದು ಎಷ್ಟು ಕಷ್ಟ ಅಂದರೆ ಒಂದು ಸ್ವಲ್ಪ ಹೀಗೆ ಬಿಸಿ ಮಾಡಿದ್ರೆ ಮೆದು ಬಂದ್ಬಿಡುತ್ತೆ. ಮೆದು ಆದ ತಕ್ಷಣ ಒಳಗೆ ಹಾಕಿದರೆ ಮತ್ತೆ ಯಾವುದೇ ಕಾರಣಕ್ಕೂ ತೆಗಿಯೋಕ್ಕಾಗಲ್ಲ. ಮತ್ತೆ ತೆಗಿಬೇಕಂದ್ರೆ ಬಿಸಿ ಮಾಡೇ ತೆಗಿಬೇಕು. ಯಾಕಂದರೆ ಅಷ್ಟು ವಾಲ್ ಥಿಕ್ನೆಸ್ ಹೆವಿ ಇರುತ್ತೆ, ಅಷ್ಟು ಲಾಕ್ ಆಗುತ್ತೆ. ಮತ್ತು ಇದು ಡೈರೆಕ್ಟಾಗಿ ಹೋಗ್ಬಿಟ್ಟು ಲಾಕ್ ಆಗಲ್ಲ. ಇದ್ರದ್ದು ಒಳಗಡೆ ಏನು ಪೊಸಿಷನ್ ಇರುತ್ತೆ ಆ ಪೊಸಿಷನ್ನೇ ತೊಗೊಂಡಿರೋದ್ರಿಂದ ನಿಮಗೆ ಹೊರಗಡೆ ಬರಲ್ಲ. ಇದು ಮೇನು. ಇನ್ನೊಂದು ಬಂದ್ಬಿಟ್ಟು ಇದಕ್ಕೆ ಯಾವುದೇ ಕ್ಯಾಪ್ ಹಾಕೋಕ್ಕಾಗಲ್ಲ. ಡೈರೆಕ್ಟಾಗಿ PVC ಪೈಪಿಗೆ ಬಂದ್ಬಿಟ್ಟು ವಾಷರ್ ಕೂರಿಸ್ಕೊಂಡು ಅಲ್ಲಿಂದ ಟೇಕಪ್ ಹಾಕ್ಕೊಂಡು ಟೇಕಪ್ಪಿಂದ ನೀವು ಪ್ರತಿಯೊಂದು ಪ್ಲ್ಯಾಂಟ್ ಹತ್ರ ಒಂದೊಂದು ಟೀ ಹಾಕ್ಕೋಬೇಕು. ಕಟ್ ಮಾಡಿಕೊಂಡು ಟೀ ಹಾಕ್ಕೊಂಡ್ಬಿಟ್ಟು ಒಂದು ಪ್ಲ್ಯಾಂಟಿಗೆ ಒಂದು ಕ್ಯಾಪು. ಇದೇ ಥರನೇ ಪ್ರತಿಯೊಂದು ಪ್ಲ್ಯಾಂಟಿಗೂ ನೀವು ಟೀ ಹಾಕ್ಕೊಂಡ್ಬಿಟ್ಟು ಕ್ಯಾಪ್ ಹಾಕ್ಕೊಂಡು ಹೋಗಬೇಕು. ಅವಾಗೇನಂದರೆ ಈಗ ನಿಮಗೆ ಒಂದೊಂದು 16 mm ಏನಾಗುತ್ತೆ ಅಂದರೆ ಇದು ಬಂದ್ಬಿಟ್ಟು ನಿಮಗೆ ಔಟರ್ ಡೇ 20 mm. ಇದು ಎಲ್ಲದಕ್ಕೂ ಆಗುತ್ತೆ. ನೀವು ಸ್ಪ್ರಿಂಕ್ಲರಿಗೆ ಒಂದು FTA ತೊಗೊಳ್ತೀರಾ, MTA ತೊಗೊಳ್ತೀರಾ, ಟೀ ತೊಗೊಳ್ತೀರಾ, ಯಾವುದೇ ಒಂದು ತೊಗೊಳ್ಳಿ, ನಾಳೆ ದಿನ ಇದರಲ್ಲಿ ಬಂದ್ಬಿಟ್ಟು ಸ್ಪ್ರಿಂಕ್ಲರು ಯೂಸ್ ಮಾಡ್ಕೋಬೋದು. ಒಂದು ಡ್ರಿಪ್ ಪೈಪಲ್ಲಿ 7-8 ಟೈಪಲ್ಲಿ ನೀವು
ಇದು ಇರಿಗೇಷನ್ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಈ ಒಂದಕ್ಕೆ ಮಾತ್ರ ಇದು ಅನ್ಸೈಜ್ ಅಲ್ಲ. ಇದು ನಿಮಗೆ ಪಿ ವಿ ಸಿ ಪೈಪು ಇದ್ರದ್ದು ಡಯ ಏನಿದೆ, ಈ ಪಿ ವಿ ಸಿ ಪೈಪಿನ ಡಯ ಏನಿದೆ, ಇದೇ ಡಯ ಇದರಲ್ಲಿ ಇರೋದು. ಹಾಗಾಗಿ ಸ್ಪ್ರಿಂಕ್ಲರ್ ಆಗಲಿ, ಮೈಕ್ರೋ ಸ್ಪ್ರಿಂಕ್ಲರ್ ಆಗಲಿ, ಬೇರೆ ಏನು ಬೇಕಾದರೂ ನೀವು ಫ್ಯೂಚರಲ್ಲಿ ಮಾಡ್ಕೋಬೋದು. ಸರಿ, ಈಗ ಪ್ರತಿಯೊಂದು ಪ್ಲಾಂಟ್ಸಿಗೂ ನೀವು ಅಂಡರ್ಗ್ರೌಂಡಿಂದ ಮೇಗಡೆ ಎತ್ಕೊಂಡ್ಬಿಟ್ಟು ಕ್ಯಾಪ್ ಹಾಕ್ಕೊಳ್ಳಿ. ಕ್ಯಾಪ್ ಆದಮೇಲೆ ನಿಮಗೆ ಲಾಸ್ಟಲ್ಲಿ ನೋಡಿ, ಇದನ್ನು ಮಡ್ಚೋಕ್ಕಾಗಲ್ಲ ಅನ್ನೋದಕ್ಕೆ ಏನು ಮಾಡಿದ್ರೆ ಇದನ್ನು ವಾಲ್ ಟ್ಯಾಪ್ ಕೊಟ್ಟಿದ್ದೀವಿ. ಈ ವಾಲ್ ಟ್ಯಾಪ್ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಗಲೀಜು ಎಲ್ಲ ಕ್ಲಿಯರ್ ಮಾಡ್ಕೊಳೋದಕ್ಕೆ ನಿಮಗೆ ಇದು ಈಸಿ ಆಗುತ್ತೆ. ಮತ್ತು ಗಲೀಜು ಕ್ಲೀನ್ ಮಾಡಿದ್ಮೇಲೆ ಕ್ಲೋಸ್ ಮಾಡಿಬಿಡಿ, ಇದು ಕ್ಲೋಸ್ ಆಗೋಗುತ್ತೆ. ಗೊತ್ತಾಯ್ತಲ್ಲ ನಿಮಗೀಗ? ಫಸ್ಟು ಪಿ ಯು ಸಿ ಪೈಪ್ ತೊಗೊಳ್ಳಿ, ಅದಕ್ಕೆ ಹೋಲ್ ಮಾಡ್ಕೊಳ್ಳಿ ಬಿಟ್ಟಲ್ಲಿ, ಆಮೇಲೆ ವಾಷರ್ ಕೂರಿಸ್ಕೊಳ್ಳಿ, ಆಮೇಲೆ ಟೇಕಾಪ್ ಹಾಕ್ಕೊಳ್ಳಿ. ಟೇಕಾಪ್ ಹಾಕ್ಕೊಂಡ್ಬಿಟ್ಟು ಪ್ರತಿಯೊಂದು ಪ್ಲ್ಯಾಂಟ್ಸ್ ಹತ್ರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಟೀ ಹಾಕ್ಕೊಂಡು ಮೇಗಡೆ ಮತ್ತೊಂದು ಡ್ರಿಪ್ ಪೈಪ್ ಹಾಕ್ಕೊಂಡು ಅಂಡರ್ಗ್ರೌಂಡ್ ಪೈಪು. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಪು. ಈ ಕ್ಯಾಪ್ ಬಂದುಬಿಟ್ಟು 20 mm ಬರುತ್ತೆ. ಈ 20 mm ಕ್ಯಾಪ್ ಬಂದುಬಿಟ್ಟು ಎಲ್ಲ ಪಿ ವಿ ಸಿ ಪೈಪ್ ಆಗಲಿ, ಬೇರೆ ಸ್ಪ್ರಿಂಕ್ಲರ್ಗಳಿಗಾಗಲಿ, FT MT ಏನು ಬೇಕಾದರೂ ಹಾಕ್ಕೊಂಡ್ರು ನಿಮಗೆ ಈ ಡಯ ಸಿಗುತ್ತೆ. ಅನ್ಸೈಜ್ ಅಲ್ಲ ಇದು, ಎಲ್ಲದಕ್ಕೂ ಒಂದೇ ಡಯ, ಅದಕ್ಕೆ ಕೊಟ್ಟಿದ್ದೀವಿ ಇದನ್ನು. ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟಲ್ಲಿ ಬಂದುಬಿಟ್ಟು ನಿಮಗೆ ಕ್ಯಾಪ್ ಹಾಕ್ಕೊಳ್ಳಿ. ಇದು ನಿಮಗೆ ಈಗ ನಾವು 16 mm ಡ್ರಿಪ್ ಪೈಪ್ ತೊಗೊಂಡಾಗ ಏನಾಗುತ್ತೆ ಅಂದರೆ ಲಾಸ್ಟ್ವರೆಗೂ ನೀರು ಹೋಗಲ್ಲ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದರದ್ದು ಇನ್ನರ್ ಡಯ ಏನಿದೆ ಇದೇ ಬಂದುಬಿಟ್ಟು ನಿಮಗೆ 16 mm ಬರುತ್ತೆ. ಈಗ 16 mm ಪೈಪ್ ತೊಗೊಂಡಾಗ ಏನಂದರೆ ಒಳಗಡೆ ಇನ್ನರ್ ಡಯ ಬಂದುಬಿಟ್ಟು 14 mm ಬರುತ್ತೆ, 14.5 ಬರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇನ್ನರ್ ಡಯನ 16 mm ಬರೋದ್ರಿಂದ ನಿಮಗೆ 15 ಗಿಡದವರೆಗೂ ಈಗ ಮೂವ್ ಮಾಡುತ್ತೆ. 15 ಗಿಡದವರೆಗೂ ಮೂವ್ ಮಾಡಿದಾಗ ಏನಾಗ್ತಂದರೆ 15ಗಿಂತ ಜಾಸ್ತಿನೇ ಹೋಗುತ್ತೆ. ಬಟ್ ನಾನು ನಿಮಗೆ 15 ಗಿಡ ಹೇಳ್ತಾ ಇದ್ದೀನಿ. ಅದರಿಂದ ಕಡಿಮೆ ಮಾಡಿಕೊಂಡ್ರು ಬೆಟ್ರು. ನಿಮಗೆ ನೋಡಿ, ನಾವು ಯಾವತ್ತು ಇರಿಗೇಷನ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದಾಗ, ನಾವು ಯಾವತ್ತೂ 10 ಮೇಲೆ ಹೋಗಬಾರ್ದು. 10 ಗಿಡದ ಮೇಲೆ ಹೋದರೆ ಏನಾಗುತ್ತೆ ಅಂತ ಹೇಳಿದಾಗ, ನಮಗೆ ಮೊದಲನೇ ಗಿಡಕ್ಕೆ ನೀರು ಜಾಸ್ತಿ ಹೋಗುತ್ತೆ, ಎರಡನೇ ಗಿಡಕ್ಕೆ ನೀರು ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ, ನಾವು ಈಗ 10 ಗಿಡ ಹಾಕಿರ್ತೀವಿ ಅಂದ್ಕೊಳ್ಳಿ. 10 ಗಿಡಕ್ಕೆ ಈಗ ಮೊದಲನೇದು ಬಂದುಬಿಟ್ಟು ಒಂದು 15 ಲೀಟ್ರ್ ರಿಲೀಸ್ ಆದರೆ 10ನೇ ಗಿಡಕ್ಕೆ ಬಂದುಬಿಟ್ಟು ನಿಮಗೆ 10 ಲೀಟ್ರ್ ರಿಲೀಸ್ ಆಗುತ್ತೆ. 10 ಲೀಟ್ರ್ ರಿಲೀಸ್ ಆದಾಗ ನಾವು ಮಧ್ಯದಲ್ಲಿ ಬೇರೆ ಏನೋ ಒಂದು ಕ್ರಾಪ್ ಮಾಡ್ತೀವಿ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ಆ ಗಿಡಕ್ಕೆ ನೀರು ಸಾಲ್ಟೇಜ್ ಬರುತ್ತೆ. ಆವಾಗ 10 ಹೋಗಿ 20 ಆಗಿಬಿಟ್ಟಿರುತ್ತೆ. ಆಗ ನಮಗೆ ಮಧ್ಯದಕ್ಕೆ ನೀರು ಸಾಕಾಗಲ್ಲ. ಅದಕ್ಕೆ ನಾವು 10 ಒಳಗೆ ಮಾಡ್ಕೋಬೇಕು. 10 ಒಳಗೆ ಮಾಡ್ಕೊಂಡಾಗ ಏನಾದರೆ ನೀರು ಕ್ಲೀನಾಗಿ ಹೋಗುತ್ತೆ. ನೋಡಿ, ಒಬ್ರೊಬ್ರದ್ದು ಏನಾದ್ರೆ ಮೊದಲನೇ ಅಡಿಕೆ ಸಸಿಯಲ್ಲಿ ಬಂದುಬಿಟ್ಟು ಏನಾದರೂ ಒಂದು 4 ಹೊಂಬಾಳೆ ಹೊಡಿತಾ ಇರುತ್ತೆ, ಲಾಸ್ಟಲ್ಲಿ ಬಂದುಬಿಟ್ಟು 1 ಹೊಂಬಾಳೆ ಹೊಡಿತಾ ಇರುತ್ತೆ. ಏನಕ್ಕಂತ ಹೇಳಿದ್ರೆ ನೀರು ಕರೆಕ್ಟಾಗಿ ಪೂರೈಕೆ ಸಿಗ್ತಾ ಇಲ್ಲ. ಅದಕ್ಕೆ ನಮಗೆ ಮೇನಾಗಿ ಏನು ಗೊತ್ತಾ, ನಾವು ಗಿಡಕ್ಕೆ ನೀರು ಕೊಡಬೇಕಾಗಿರೋದು ಮೇನು ಇಂಪಾರ್ಟೆಂಟು. ಗೊಬ್ಬರ ಕೊಡ್ತೀವೋ ಇಲ್ವೋ ಗೊತ್ತಿಲ್ಲ ನಾವು, ಆದರೆ ನೀರಿಂದ ಬದುಕೊಂಡಿರುತ್ತೆ. ಅದಾದಮೇಲೆ ಗೊಬ್ಬರ ಕೊಟ್ಟಾಗ ಸ್ವಲ್ಪ ಡೆವಲಪ್ ಆಗುತ್ತೆ. ನಮಗೆ ಮೇನಾಗಿ ಗ್ರೋತ್ ಬೇಕು. ಗಿಡಗಳಿಗೆ ಗ್ರೋತ್ ಬೇಕಂದರೆ ಮೇನಾಗಿ ನೀರು ಕ್ಲೀನಾಗಿರಬೇಕು. ನೀರು ಕ್ಲೀನಾಗಿ ಕೊಡಬೇಕು ಅಂತ ಹೇಳಿದ್ರೆ ಮೇನಾಗಿ ಇನ್ಸ್ಟಾಲೇಷನ್ನು ಅಂದರೆ ಡ್ರಿಪ್ ಇರಿಗೇಷನ್ ಇನ್ಸ್ಟಾಲೇಷನ್ನು ನಾವು ಕರೆಕ್ಟಾಗಿ ಮಾಡ್ಕೋಬೇಕು. ಯಾಕಂದರೆ ಇವತ್ತು ಪ್ರತಿಯೊಬ್ಬರಿಗೆ ಕ್ವಾಲಿಟಿ ನೋಡೋದ್ರಿಂದ ನಾನು ನಿಮಗೆ ಈ ವಿಡಿಯೋದಲ್ಲಿ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಕ್ವಾಲಿಟಿ ಬೇಕಂದವರು ಮಾತ್ರನೇ ಫೋನ್ ಮಾಡಿ. ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇಷ್ಟು ವರ್ಷದಿಂದ ನಾವು ಕ್ವಾಲಿಟಿ ಮೇಲೆ ನಾವು ಬಂದಿರೋದು. ಇವಾಗ ಕ್ವಾಲಿಟಿ ಕಡಿಮೆದು ಎಲ್ಲೆಲ್ಲೋ ನೋಡ್ಕೊಂಡ್ಬಿಡ್ತೀರ, ಅಲ್ಲಿ ಕರಗಿಸ್ಬಿಟ್ಟು ಹಳೇದು ತೊಗೊಂಡು ಅದನ್ನು ಕರಗಿಸಿ ಕೊಡ್ತಾರೆ. ನಮ್ಮದೇ ಕಂಪ್ನಿ ಅಂತ ಹೇಳ್ಬಿಟ್ಟು ನಮಗೆ ಫೋನ್ ಮಾಡ್ತೀರಾ. ದಯವಿಟ್ಟು ನಮ್ಮ ಕಂಪ್ನಿಯಲ್ಲಿ 10 ವರ್ಷ, 15 ವರ್ಷ, 25 ವರ್ಷ, 30 ವರ್ಷ ಯೂಸ್ ಆಗೋವಂಥ ಡ್ರಿಪ್ ಪೈಪು ಮಾತ್ರನೇ ನಾವು ನಿಮಗೆ ಸೇಲ್ ಮಾಡೋದು. ಮತ್ತು ಫೋನ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ನೀವು ಕೇಳುವಾಗ ನಮಗೆ ಬೇರೆ ಥರ ಅನಿಸುತ್ತೆ, ಇವು ಏನಪ್ಪ ಈ ಥರ ಫೋನ್ ಮಾಡ್ತಾರಲ್ಲ ಅಂತ. ಯಾಕಂದರೆ ಇಷ್ಟೆಲ್ಲ ಕ್ವಾಲಿಟಿ ಕೊಟ್ಬಿಟ್ಟು ರೇಟು ನೋಡಿ, ಕ್ವಾಲಿಟಿ ಇದ್ದಾಗ ರೇಟ್ ಇರುತ್ತೆ, ರೇಟು ಇಲ್ಲ ಅಂದಾಗ ಕ್ವಾಲಿಟಿ ಇರಲ್ಲ. ಅಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. ಈಗ ನಾನು ನಿಮಗೊಂದು ನೋಡಿ ನಮ್ಮ ಕ್ವಾಲಿಟಿನ ತೋರಿಸ್ತೀನಿ. ನಾನು ನೋಡಿ ಇದು ಗೋಲ್ಡ್ ಪೈಪು. ಈ ಗೋಲ್ಡ್ ಪೈಪ್ ಬಂದ್ಬಿಟ್ಟು ಇದ್ರದ್ದು ವಾಲ್ ಥಿಕ್ನೆಸ್ ನೋಡ್ಕೊಳ್ಳಿ. ಇದ್ರದ್ದು ವಾಲ್ ಥಿಕ್ನೆಸ್ ಬಂದ್ಬಿಟ್ಟು ಇಷ್ಟು ಬರುತ್ತೆ. ನೀವು ಅಮುಕ್ಬೇಕಂದ್ರೂ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಬಂದ್ಬಿಟ್ಟು 10 ವರ್ಷ ವಾರಂಟಿ ಬರುವಂಥ ಪೈಪ್ ಇದು ಗೋಲ್ಡು ಅಂತ ಸಿಂಗಲ್ ಲೈನ್ ಬರುತ್ತೆ ಗೋಲ್ಡಿಗೆ. ಇನ್ನು ಬಂದ್ಬಿಟ್ಟು ನಿಮಗೆ ಡೈಮಂಡ್ ಅಂತ ಬರುತ್ತೆ ಸರ್. ಡೈಮಂಡಲ್ಲಿ ಬಂದ್ಬಿಟ್ಟು 2 ಲೈನ್ ಬರುತ್ತೆ. ಈ 2 ಲೈನ್ ಬರುವಂಥ ಡ್ರಿಪ್ ಪೈಪು ಇದು 15 ವರ್ಷ ವಾರಂಟಿ ಬರುವಂಥ ಪೈಪು. ಒಂದೊಂದು ರೋಲ್ ಬಂದ್ಬಿಟ್ಟು 22ರಿಂದ 23 kg ಬರುತ್ತೆ. ಅಂದರೆ ನೀವು ಅಂಗಡಿಲಿ ತೊಗೊಳೋದ್ರಿಂದ 3 ಪಟ್ಟು ದೊಡ್ಡದು ಬರುತ್ತೆ ಇದರಲ್ಲಿ.
ಇನ್ನು ನಿಮಗೆ ಅಂಡರ್ಗ್ರೌಂಡ್ ಪೈಪು ನಿಮಗೆ 22ರಿಂದ 23 kg ಸೇಮ್ ಬರುತ್ತೆ. 200 ಮೀಟ್ರ್ ಬರುತ್ತೆ. 200 ಮೀಟ್ರು ಅಂದರೆ ವಾಲ್ ಥಿಕ್ನೆಸ್ ನಿಮಗೆ ಅಷ್ಟು ಹೆವಿ ಕೊಟ್ಟಿರ್ತೀವಿ ನಾವು. ನಿಮಗೆ ಕಾಣ್ತಾ ಇದೆ ಅನಿಸುತ್ತೆ ಕ್ಲೀನಾಗೆ, ಅಷ್ಟು ಹೆವಿ ಕೊಟ್ಟಿರ್ತೀವಿ. ಹಾಗಾಗಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಮೆಟೀರಿಯಲಿ ತಕ್ಕನಾಗೆ ರೇಟ್ ಇರುತ್ತೆ. ನೀವು ಏನು ಮಾಡ್ತೀರ ಅಂದರೆ ಅಂಗಡಿಲಿ ಬಂದುಬಿಟ್ಟು 1000 ರೂಪಾಯಿಗೋ 1500 ರೂಪಾಯಿಗೋ ಡ್ರಿಪ್ ಪೈಪ್ ಸಿಗೋವಂಥ ಡ್ರಿಪ್ ತೊಗೊಂಡಾಗ ಅಲ್ಲಿ ನೋಡಿದಾಗ ಆ ರೇಟು ಈ ರೇಟಿಗೂ ಸರಿಯಾಗಲ್ಲ. ಯಾಕಂದರೆ ನಮ್ಮಲ್ಲಿ ಮೇನಾಗಿ ಕ್ವಾಲಿಟಿ ಕೇಳೋವಂಥ ರೈತರಿಗೆ ಮಾತ್ರ ನಾವು ಮೆಟೀರಿಯಲ್ ರೆಡಿ ಮಾಡಿಕೊಡೋದು. ನಾವು ಇನ್ಲೈನನ್ನು ಸ್ಟಾಪ್ ಮಾಡೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಂಗಡೀಲಿ ಬಂದುಬಿಟ್ಟು ಯೂಸ್ ಅಂಡ್ ಥ್ರೋ ಮತ್ತು 900 ರೂಪಾಯಿಗೋ 1000 ರೂಪಾಯಿಗೋ ಈ ಥರದ ಪೈಪನ್ನು ನೀವು ತೊಗೊಂಡಾಗ ನಮ್ಮಲ್ಲಿರುವಂಥ ಕ್ವಾಲಿಟಿ 23 kg ಒಂದು ರೋಲು 500 ಮೀಟ್ರ್ ನಾವು ಇನ್ಲೈನ್ ಕೊಡೋದು. ಅಂಥ ರೋಲ್ನ ನಾವು 1000 ರೂಪಾಯಿಗೆ 500 ರೂಪಾಯಿಗೆ 900 ರೂಪಾಯಿಗೆ ಕೊಡೋಕ್ಕಾಗಲ್ಲ. ಹಾಗಾಗಿ ನಾವು ಇನ್ಲೈನ್ನೇ ಟೋಟಲ್ ಸ್ಟಾಪ್ ಮಾಡಿದ್ದೀವಿ. ಯಾಕಂದರೆ ನಮಗೆ ಮೇನಾಗಿ ಬೇಕಾಗಿರೋದು ಕ್ವಾಲಿಟಿಯಿಂದ ನಮ್ಮ ಕಂಪ್ನಿ ಇವತ್ತು ಡಿಸ್ಟಿಕಲ್ಲಿ ನಮ್ಮ ಬ್ರಾಂಚಸ್ಗಳು ಓಪನ್ ಮಾಡೋದಕ್ಕೆ ನಮಗೆ ಕಾರಣ ಆಗಿದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಕಡಿಮೆ ಮಾಡಲ್ಲ ಮತ್ತು ರೇಟು ಕಡಿಮೆ ಇರಲ್ಲ. ದಯವಿಟ್ಟು ನೀವು ಕ್ವಾಲಿಟಿ ಬೇಕನ್ನೋರು ಮಾತ್ರ ನಮಗೆ ಕಾಲ್ ಮಾಡಿ. ಫಿಟ್ಟಿಂಗ್ಸು ಎಲ್ಲ ಫಿಟ್ಟಿಂಗ್ಸು ಸಿಗುತ್ತೆ ನಿಮಗೆ. ಡ್ರಿಪ್ಪಿನ ಸಂಬಂಧಪಟ್ಟಿದ್ದು ಫಿಟ್ಟಿಂಗ್ಸ್ ಸಿಗುತ್ತೆ, PVC ಸಂಬಂಧಪಟ್ಟಿರೋದು ಫಿಟ್ಟಿಂಗ್ಸ್ ಸಿಗುತ್ತೆ. ಆಮೇಲೆ PVCದು ಅಷ್ಟೇ, PVCದು 4 kg ಆ ಥರದ್ದೆಲ್ಲ ಸೇಲ್ ಮಾಡಲ್ಲ. ಇಲ್ಲಿ ಬಂದ್ಬಿಟ್ಟು 6 kgದು ಮಾತ್ರನೇ ಸೇಲ್ ಮಾಡೋದು. ಯಾಕಂದರೆ ಇಲ್ಲಿ ಸೇಲ್ ಮಾಡೋದು ಬರೀ ನಮ್ಮ ರೈತರಿಗೆ ಮಾತ್ರ. ಇದು ಹಾರ್ಡ್ವೇರ್ ಶಾಪ್ ಥರ ನಾವು ಇಟ್ಬಿಟ್ಟು ಸೇಲ್ ಮಾಡೋರಲ್ಲ. ನಿಮಗೆ ಹೆವಿ ಗೇಜಿಂದು 6 kgದು ಫಿಟ್ಟಿಂಗ್ಸ್ಗಳು ಬೇಕು ಅಂದರೆ ಮಾತ್ರ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಡಿಸ್ಪ್ಲೇಯಲ್ಲಿ ಬರ್ತಾ ಇರೋ ನಂಬರಿಗೆ ವಾಟ್ಸಪ್ಪಿಗೆ ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಪ್ರೈಸ್ ಲಿಸ್ಟ್ ಕಳಿಸ್ಕೊಡ್ತೀನಿ. ಆಮೇಲೆ ಅಂಡರ್ಗ್ರೌಂಡಲ್ಲಿ ನೀವು ಮಾಡುವಾಗ ಫಸ್ಟು ಮೆಟೀರಿಯಲ್ ಎಲ್ಲ ತೊಗೊಳ್ಳಿ, ಮೆಜರ್ಮೆಂಟ್ ಎಲ್ಲ ತೊಗೊಳ್ಳಿ. ಅದಾದಮೇಲೆ ನೀವು ನಮಗೆ ಆರ್ಡ್ರ್ ಕೊಡಿ ಮೇನಾಗಿ. ಯಾಕಂದರೆ ನಮ್ಮಲ್ಲಿ ಈಗ 5 ಕಡೆ ನಮ್ಮ ಬ್ರಾಂಚಸ್ ಇರೋದ್ರಿಂದ ನಮಗೆ ಮೆಟೀರಿಯಲ್ಲು ತುಂಬಾ, ನಿಮಗೆ ಹೋದ ವರ್ಷ ಹಚ್ಚೆ ವರ್ಷ ಎಲ್ಲ ಬಂದುಬಿಟ್ಟು 1 ತಿಂಗಳು ವೆಯ್ಟ್ ಮಾಡಿಸಿದ್ದೀನಿ. ಅದು ನಿಮಗೆ ಹಳೆ ಕಸ್ಟಮರಿಗೆ ನಮಗೆ ಗೊತ್ತಿರುತ್ತೆ, ಅವರಿಗೆ 1 ತಿಂಗಳವರೆಗೂ ನಾವು ವೆಯ್ಟ್ ಮಾಡಿಸಿದ್ದೀವಿ. ಯಾಕಂದರೆ ಆರ್ಡ್ರ್ ಕೊಡಿ, ನೀವು ಒಂದು ನಿಮ್ಮದೇ ಲೆಕ್ಕಾಚಾರ ಮಾಡ್ಕೊಳ್ಳಿ. ಈಗ ನಿಮಗೆ ನೋಡಿ, ಈಗ ಮೇನ್ ಪೈಪ್ ಇಲ್ಲಿದೆ, ಇಲ್ಲಿಂದ ಬಂದುಬಿಟ್ಟು 8 ಅಡಿಗೆ ಒಂದು ಅಡಿಕೆ ಗಿಡ ಹಾಕ್ಕೊಂಡಿರ್ತೀರ. ಟೋಟಲ್ ಒಂದು ಸಾಲಲ್ಲಿ ಎಷ್ಟು ಅಡಿಕೆ ಗಿಡ ಇದೆ ಅಂತ ನೋಡ್ಕೊಳ್ಳಿ. ಈಗ ನಿಮಗೆ 8 ಅಡಿ ಅಂತ ಹೇಳಿದ್ರೆ 8 ಇಂಟು ಎಷ್ಟು ಗಿಡ ಇದೆ, 10 ಗಿಡ ಇದೆ ಅಂದ್ಕೊಳ್ಳಿ, 80 ಅಡಿ ಆಗೋಯ್ತು. ಆ ಥರದ ಎಷ್ಟು ಸಾಲಿದೆ ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಭೂಮಿ ಒಳಗೆ 1 ಅಡಿ ಹೋಗುತ್ತೆ, ಭೂಮಿ ಮೇಲ್ಗಡೆ ಬಂದುಬಿಟ್ಟು 1 ಅಡಿ ಬರುತ್ತೆ. ಇದು 2 ಅಡಿ, ಒಂದು ಗಿಡಕ್ಕೆ 2 ಅಡಿ ನೀವು ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಆ ಮೆಜರ್ಮೆಂಟ್ ಮಾಡಿಕೊಂಡು ನಮಗೆ ಹೇಳಿ. ಇಲ್ಲಾಂದರೆ ನಿಮಗೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಸರ್ ಯಾವಾಗಲೂ ಕೂಡ ನೀವು ನಮಗೆ ಫೋನ್ ಮಾಡ್ಬೋದು, ಯಾವಾಗಲೂ. ಬಟ್ ಯಾವಾಗಲೂ ಅಂದರೆ 10 ಗಂಟೆ ಮೇಲೆ ಮಾಡೋಕ್ಕೆ ಹೋಗ್ಬಿಡಿ. 9 ಗಂಟೆ ಒಳಗೆ ಫೋನ್ ಮಾಡಿ. ನಿಮಗೆ ಏನೇ ಕನ್ಫ್ಯೂಷನ್ ಇದ್ರೂ ಯಾವ ಥರ ಮಾಡಬೇಕು ಅಂತ ಹೇಳಿದ್ರು ನೀವು ಮಾಡ್ಕೊಳ್ಳಿ. ಆಮೇಲೆ ಸರ್ 25ರಿಂದ 30 ವರ್ಷ ಯಾವುದೇ ತಲೆ ಬಿಸಿ ಬರಲ್ಲ ನಿಮಗೆ. ಈಗ ನಿಮಗೆ ಮಾಮೂಲಿ ಬೇರೆ ಡ್ರಿಪ್ ಪೈಪ್ ಆದರೆ ಸುತ್ತಬೇಕು, ಎತ್ತಬೇಕು, ಲೇಬರ್ಗಳು ಸಿಗಲ್ಲ. ಅಂಥ ಟೈಮಲ್ಲಿ ನಿಮಗೆ ಈ ಭೂಮಿ ಮೇಲಿದ್ರೆ ಏನಾದಂದರೆ, ಈಗ ನಿಮಗೆ ಈ ಪ್ಲ್ಯಾಂಟ್ಸ್ ಅಂದ್ಕೊಳ್ಳಿ, ಇಲ್ಲೆಲ್ಲ ರೋಟ್ರಿಗಳೆಲ್ಲ ಹೊಡ್ಕೊಂಡಾಗ ಬ್ರಷ್ ಕಟ್ರು ಹೊಡ್ಕೊಂಡ್ರೂ ನಿಮಗಿದು ಏನೂ ಆಗಲ್ಲ, ನಿಮಗೆ ಸಿಗಲ್ಲ ಇದು. ಅದಾದಮೇಲೆ ಬಂದ್ಬಿಟ್ಟು ಇನ್ನೊಂದು ನಿಮಗೆ ಮಾಹಿತಿ ಅಂದರೆ, ಇದರಲ್ಲಿ ರೋಪ್ ಹಾಕ್ಕೊಂಡು, ಅಂದರೆ ಈಗ ನಿಮಗೆ ಬ್ರಷ್ ಕಟ್ರಲ್ಲಿ ರೋಪ್ ಹಾಕ್ಕೊಂಡು ಹೊಡೆದ್ರೂ ಇದು ಏನೂ ಆಗಲ್ಲ. ಆಮೇಲೆ ಅಕಸ್ಮಾತ್ ಬ್ರಷ್ ಕಟ್ರಲ್ಲೇ ಹೊಡೀರಿ, ನೀವು ಬ್ರಷ್ ಕಟ್ರಲ್ಲಿ ಹೊಡೆದ್ರೂ ಇದು ಕಟ್ಟಾಗಲ್ಲ. ಅಷ್ಟು ಹೆವಿ ವಾಲ್ ಥಿಕ್ನೆಸ್ ಬರುತ್ತೆ. ನೀವು ಈಸಿಯಿಂದ ಕಣ್ಣು ಮುಚ್ಕೊಂಡು ಆರಾಮಾಗಿ ಮೇಂಟೈನ್ ಮಾಡುವಂಥ ಡ್ರಿಪ್ ಪೈಪ್ ಇದು. ಈಗಲೂ ಹೇಳ್ತಾ ಇದ್ದೀನಿ ನೋಡಿ, ಇದು HDP ಪೈಪ್ ಅಲ್ಲ, ಇದು LLDP ಪೈಪು. ಇದರಲ್ಲಿ HD ಬಂದ್ಬಿಟ್ಟು 1 ಗ್ರಾಮು ಮಿಕ್ಸ್ ಆಗಿರಲ್ಲ. ಇದು ವಾಲ್ ಥಿಕ್ನೆಸ್ಸಿಂದ ಹೆವಿ ಬಂದಿರುತ್ತೆ. ಜಸ್ಟ್ ವಾಲ್ ಥಿಕ್ನೆಸ್ಸಿಂದ ಹೆವಿ ಬಂದಿರೋದ್ರಿಂದ ನಿಮಗೆ ಇದಕ್ಕೆ ಲಾಂಗ್ ಟೈಮು ಇದಕ್ಕೆ ಆಯಸ್ ಇದೆ. ಇದಕ್ಕೆ ತುಂಬ ಆಯಸ್ ಬರುತ್ತೆ. ಇದು ಕಟ್ಟಾಗೋದಾಗಲಿ ಕ್ರಾಕ್ ಬರೋದಾಗಲಿ ಇವೆಲ್ಲ ಏನೂ ಆಗಲ್ಲ. ಇದನ್ನು ಆರಾಮಾಗಿ ಯೂಸ್ ಮಾಡಿ. ಯಾಕಂದರೆ ಇದು ರೆಡಿ ಮಾಡೋದಕ್ಕೆ 2 ವರ್ಷ ತೊಗೊಂಡಿದ್ದೀವಿ. 2 ವರ್ಷ ಆದಮೇಲೆ ರೆಡಿ ಮಾಡಿ ಮಾರ್ಕೆಟಿಗೆ ಬಿಟ್ಟಿರೋದು. ಇವತ್ತು 6ನೇ ತಿಂಗಳಲ್ಲಿ ಇದು ಟೋಟಲಾಗಿ ಕರ್ನಾಟಕ ಫುಲ್ ಸ್ಪ್ರೆಡ್ ಆಗಿದೆ. ತುಂಬ ಅನುಕೂಲ ಆಗಿದೆ. ಡಿಸ್ಪ್ಲೇಲಿರೋ ನಂಬರಿಗೆ ಒಂದು ಫೋನ್ ಮಾಡಿ. ನಿಮಗೆ ಏನೇ ಒಂದು ಕನ್ಫ್ಯೂಷನ್ ಇದ್ರೂ ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ.
ಒಂದು ಡ್ರಿಪ್ ಪೈಪು 5 ಟೈಪಲ್ಲಿ ಇರಿಗೇಷನ್ ಮಾಡ್ಕೋಬೋದಾ? ಖಂಡಿತವಾಗ್ಲೂ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಶ್ರೀ ನಾರಾಯಣ ಇರಿಗೇಷನ್ ಕಂಪ್ನಿಯಲ್ಲಿ ಒಂದು ಹೊಸ ಡ್ರಿಪ್ ಪೈಪು ರೆಡಿ ಮಾಡಿದ್ದೀವಿ. ಆ ಡ್ರಿಪ್ ಪೈಪ್ ಹೆಂಗೆಪ್ಪ ಅಂತ ಹೇಳಿದ್ರೆ, ಒಂದು ಡ್ರಿಪ್ ಪೈಪು ನಿಮಗೆ 5 ಟೈಪಲ್ಲಿ ಇರಿಗೇಷನ್ ಮಾಡ್ಕೋಬೋದು. ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಕಂಪ್ನಿ ಬಗ್ಗೆ ನಿಮಗೆ ಒಂದು ಚಿಕ್ಕ ಮಾಹಿತಿ. ನಮ್ಮ ಕಂಪ್ನಿ ಶ್ರೀ ನಾರಾಯಣಿ ಇರಿಗೇಷನ್, ಬೆಂಗಳೂರು ನಾಗಸಂದ್ರ ಅಂಚೆಪಾಳ್ಯ, ತುಮಕೂರು ರೋಡು. ಸರಿನಾ? ತುಮಕೂರು ರೋಡು ಅಂತ ಹೇಳಿದ್ರೆ ಜಿಂದಾಲ್ ಫ್ಯಾಕ್ಟ್ರಿ ಇದೆ ನೋಡಿ. ಜಿಂದಾಲ್ ಫ್ಯಾಕ್ಟ್ರಿ ಬ್ಯಾಕ್ ಸೈಡಲ್ಲಿ ಬರುತ್ತೆ. ಅಂಚೆಪಾಳ್ಯ ಜಿಂದಾಲ್ ಗ್ರೌಂಡ್ ಅಂತ ಹೇಳಿದ್ರೆ ಅದರ ಆಪೋಸಿಟಲ್ಲಿ ನಮ್ಮ ಔಟ್ಲೆಟ್ ಇದೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಈಗ ಇದ್ರ ಹಿಂದೆ ನೀವು 10 ವರ್ಷದ ಡ್ರಿಪ್ ಪೈಪ್ ನೋಡ್ತಾ ಇದ್ರಿ. 10 ವರ್ಷ ವಾರಂಟಿ ಬರುವಂಥ ಡ್ರಿಪ್ ಪೈಪು. ನೆಕ್ಸ್ಟ್ ಬಂದುಬಿಟ್ಟು 15 ವರ್ಷದ್ದು ಡ್ರಿಪ್ ಪೈಪು ನೀವು ತೊಗೊಂಡಿದ್ದೀರಾ. ಆದರೆ ಈಗ ಇದು ಎಷ್ಟು ವರ್ಷ ಬರುತ್ತೆ ಅಂತ ನಾನು ಹೇಳೋದಕ್ಕಿಂತ ಮುಂಚೆ ಆ ಡ್ರಿಪ್ ಪೈಪು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದೇ ಈ ಡ್ರಿಪ್ ಪೈಪು. ಈ ಡ್ರಿಪ್ ಪೈಪಲ್ಲಿ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ 5 ಟೈಪು ಇರಿಗೇಷನ್ ಮಾಡ್ಕೋಬೋದು. ಅದರದ್ದು ವಾಲ್ ಥಿಕ್ನೆಸ್ ನೋಡಬೇಕಾ ನೀವು? ಇಲ್ಲಿ ನೋಡಿ, ಅದರದ್ದು ವಾಲ್ ಥಿಕ್ನೆಸ್ಸು ಈ ಥರ ಬರುತ್ತೆ. ಇದು ಭೂಮಿ ಒಳಗೆ ಹಾಕುವಂಥ ಡ್ರಿಪ್ ಪೈಪು, ಮತ್ತು ಭೂಮಿ ಮೇಲೆ ಹಾಕುವಂಥ ಡ್ರಿಪ್ ಪೈಪು, ಮತ್ತು ಸ್ಪ್ರಿಂಕ್ಲರಿಗೆ ಹಾಕುವಂಥ ಡ್ರಿಪ್ ಪೈಪು, ಮತ್ತು ಭೂಮಿಯಿಂದ ಮೇಲ್ಗಡೆ ಎತ್ಕೊಳೋದಕ್ಕೆ ಕ್ಯಾಪ್ಸಟ್ಟಿಗೆ ಆಗುವಂಥ ಡ್ರಿಪ್ ಪೈಪು, ಇನ್ನು ಟೀ ಕ್ಯಾಪ್ಗಳಿಗೆ ಹಾಕುವಂಥ ಡ್ರಿಪ್ ಪೈಪು. ಒಂದರಲ್ಲಿ 5 ಟೈಪಲ್ಲಿ ನಿಮಗೆ ಡ್ರಿಪ್ ಪೈಪ್ ಬರ್ತಾ ಇದೆ. ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ ಬನ್ನಿ ನಾನೀಗ ಇದ್ರ ಬಗ್ಗೆ ತಿಳಿಸ್ತೀನಿ ನೋಡಿ. ಈ ಡ್ರಿಪ್ ಪೈಪು ಇದರದ್ದು ನಮ್ಮ ರೈತರಿಗೆ ಒಂದು ಪ್ರಾಬ್ಲಮ್ ಏನಪ್ಪ ಬರ್ತಾ ಇದ್ದಿದ್ದು ಅಂದರೆ, ಒಂದು ಇಲಿ, ಇನ್ನೊಂದು ನವಿಲು. ಇವು ಎರಡರಿಂದ ತುಂಬ ಬೇಸತ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಶ್ರೀ ನಾರಾಯಣಿ ಇರಿಗೇಷನ್ ಕಂಪ್ನಿಯವರು ಈ ಡ್ರಿಪ್ ಪೈಪನ್ನ ರೆಡಿ ಮಾಡಿದ್ದಾರೆ. ಇದು ಭೂಮಿ ಒಳಗೆ ಹಾಕುವಂಥ ಡ್ರಿಪ್ ಪೈಪು. ಭೂಮಿ ಒಳಗೆ 10 ಗಿಡದ ಮುಂದೆ ಹೋಗಲ್ಲ ಅನ್ನೋದಕ್ಕಿಂತ ಈ ಡ್ರಿಪ್ ಪೈಪ್ ಏನಾಗುತ್ತೆ ಅಂದರೆ, ನಿಮಗೆ 20 ಗಿಡದವರೆಗೂ ಹೋಗುತ್ತೆ. 20 ಗಿಡಕ್ಕೆ ನೀರು ಸಪ್ಲೈ ಕೊಡುತ್ತೆ. ಭೂಮಿ ಒಳಗೆ 1 ಫೀಟ್ವರೆಗೂ ನೀವು ಕೆಳಗಡೆ ಅಗೆದು ಹಾಕ್ಬೋದು. ಇದರದ್ದು ವಾಲ್ ಥಿಕ್ನೆಸ್ಸು ಹೆವಿ ಇರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಬೆಂಡ್ ಆಗೋದಾಗಲಿ, ಕ್ರಾಕ್ ಆಗೋದಾಗಲಿ, ಇನ್ನೊಂದು ಅಮ್ಕೋದಾಗಲಿ ಏನೂ ಬರಲ್ಲ. ಇದರದ್ದು ಕ್ವಾಲಿಟಿ ನೀವು ಬಂದು ಒಂದು ಸತಿ ವಿಸಿಟ್ ಮಾಡಿ ನೀವು ತಗೊಂಡು ಹೋಗ್ಬೋದು. ಸರಿನಾ? ಭೂಮಿ ಒಳಗೆ 20 ಗಿಡದವರೆಗೂ ಸಪ್ಲೈ ಕೊಡುತ್ತೆ. ಇನ್ನು ಭೂಮಿ ಮೇಲ್ಗಡೆ ಹಾಕಿದರೆ, ಭೂಮಿ ಒಳಗಿಂದ ಬಂದ್ಬಿಟ್ಟು ವಿಷಯ ಏನಪ್ಪ ಅಂದರೆ, ನಿಮಗೆ ಇಲಿಗಿಲಿ ಏನು ಕಡಿಬಾರ್ದು ಅನ್ನೋದಕ್ಕೆ ಭೂಮಿ ಒಳಗೆ ಹಾಕ್ಕೊಂಡು ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟು ಬಂದ್ಬಿಟ್ಟು ಭೂಮಿ ಮೇಲ್ಗಡೆ ಹಾಕಿದರೆ ನವಿಲು ಕಾಟ ಏನಾರು ಇತ್ತು ಅಂತ ಹೇಳಿದ್ರೆ ನವಿಲು ಕೈಯಲ್ಲಿ ಕುಕ್ಕಕ್ಕೂ ಸಮೇತನೂ ಆಗಲ್ಲ. ಇದು ಅಷ್ಟು ಹೆವಿ ಬರುತ್ತೆ. 20 ಗಿಡದಕ್ಕೆ ಮೂವ್ ಮಾಡುತ್ತೆ. ಇನ್ನು 3rd ಆಪ್ಷನ್ ಬಂದ್ಬಿಟ್ಟು ನಿಮಗೆ ಮೈಕ್ರೋ ಸ್ಪ್ರಿಂಕ್ಲರ್ಗಳು ಮಾಡ್ಕೋಬೋದು. ಇದರಲ್ಲಿ ಮೈಕ್ರೋ ಸ್ಪ್ರಿಂಕ್ಲರ್ ಬಂದ್ಬಿಟ್ಟು ನಿಮಗೆ ಈಗ 16 mm ಅಲ್ಲಿ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಈಗ 20 mm, ಈಗ ಸ್ಪ್ರಿಂಕ್ಲರ್ ಮಾಡ್ಕೋಬೇಕಾದ್ರೆ 20 mm ತೊಗೋಬೇಕಿತ್ತು. ಡ್ರಿಪ್ ಪೈಪು ಮಾಮೂಲಿ ಇರಿಗೇಷನ್ ಮಾಡಬೇಕು ಅಂತ ಹೇಳಿದ್ರೆ ನೀವು 16 mm ತೊಗೋಬೇಕಿತ್ತು. ಈಗ ಅದ್ರ ಬದಲು ಬಂದ್ಬಿಟ್ಟು ನಿಮಗೆ 20 mm ಅಲ್ಲಿ ಈ ಡ್ರಿಪ್ ಪೈಪಲ್ಲಿ ಬಂದ್ಬಿಟ್ಟು ಇದು 18 mm ಬರುತ್ತೆ. ಈ ಡ್ರಿಪ್ ಪೈಪಲ್ಲಿ ನಿಮಗೆ 16 mm ಆಗುವಂಥ ಇದು ಆಗುತ್ತೆ. 20 ಗಿಡಕ್ಕೂ ಸಪ್ಲೈ ಕೊಡುತ್ತೆ, ಮತ್ತು ಮೈಕ್ರೋ ಸ್ಪ್ರಿಂಕ್ಲರು ನಿಮಗೆ ಆಗುತ್ತೆ. ಸರಿನಾ? ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಬಗ್ಗೆ ನಿಮಗೆ ಹೇಳಿದೆ. ಇದು ಪ್ರತಿಯೊಂದು ಸಾಲಿಗೂ ಎತ್ಕೊಂಡು ನೀವು PUC ಪೈಪ್ ಹಾಕಬೇಕಾಯ್ತು. ಈ ಜಾಗದಲ್ಲಿ ಕಟ್ ಆಗಿಬಿಡೋದು PUC ಪೈಪ್ ಹಾಕಿದರೆ. ಈಗ ಇದೇನಾದಂದರೆ ಬೆಂಡ್ ಆಗುತ್ತೆ ಅಷ್ಟೇ. ಬೆಂಡ್ ಆದರೆ ಅಂದರೆ ನಿಮಗೆ ಎಡೆಮಟ್ಟೆನೋ ಇಲ್ಲ ಬೇರೆ ಏನಾರ ಒಂದು ಹೆವಿಯಾಗಿ ಬಂದರೆ ಇದನ್ನು ಬೆಂಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಡ್ತೀನಿ ಒಂದು ನಿಮಿಷ. ಸರಿ, ಇದು ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಇದು ಮಾಡೋದಕ್ಕೆ. ನೆಕ್ಸ್ಟು ಬಂದ್ಬಿಟ್ಟು ಇದು ಪ್ರತಿಯೊಂದು ಗಿಡಕ್ಕೂ ಮೇಲ್ಗಡೆ ಎತ್ಕೋಬೇಕಿತ್ತಲ್ವ. ಆವಾಗ ಏನಾಗೋದಂದರೆ ಕೆಳಗಡೆ PUC ಪೈಪ್ ಹಾಕಬೇಕಿತ್ತು, ಮೇಲ್ಗಡೆ ಬಂದುಬಿಟ್ಟು ಈ ಥರದ ಪೈಪ್ ಹಾಕಬೇಕಿತ್ತು. ಈಗ ನೀವು ಕೆಳಗಡೆನೂ ಬಂದುಬಿಟ್ಟು ಇದನ್ನೇ ಹಾಕ್ಕೋಬೋದು, ಮೇಲ್ಗಡೆನೂ ಬಂದುಬಿಟ್ಟು ಇದನ್ನೇ ಹಾಕ್ಕೊಳೋದು. ಯಾವ ಥರ ಅಂತ ಹೇಳಿದ್ರೆ, ನೀವು ಜಸ್ಟ್ ಒಂದು ಕೆಳಗಡೆ ಬಾಟಮಲ್ಲಿ ಟೀ ಕೊಟ್ಬಿಟ್ಟು ನೀವು ಕನೆಕ್ಷನ್ ಮಾಡ್ಕೊಳೋ ಅಂಥದ್ದು.
ಗೊತ್ತಾಯ್ತಲ್ಲ, ಒಂದು ಡ್ರಿಪ್ ಪೈಪು ನಿಮಗೆ 5 ಟೈಪಲ್ಲಿ ಇರಿಗೇಷನ್ ಮಾಡೋವಂಥ ಡ್ರಿಪ್ ಪೈಪು ನಿಮಗೆ ರೆಡಿ ಮಾಡಿಕೊಡ್ತಾ ಇದ್ದೀವಿ. ಅದು ನಿಮ್ಮ ಶ್ರೀನಾರಾಯಣಿ ಇರಿಗೇಷನ್ ಕಂಪ್ನಿ ರೈತರಿಗೋಸ್ಕರ ಅಂತಲೇ ಮಾಡೋ ಅಂಥ ಇದು ಡ್ರಿಪ್ ಪೈಪ್ ಇಲ್ಲಿ. ಯಾಕಂದರೆ ಡೀಲರ್ ಡಿಸ್ಟ್ರಿಬ್ಯೂಟ್ರಿಗೆ ಯಾರಿಗೂ ಕೊಡಲ್ಲ ಇಲ್ಲಿ, ಬರೀ ರೈತರಿಗೆ ಮಾತ್ರ. ನಿಮಗೆ ಫುಲ್ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇಲಿರೋಂಥ ನಂಬರಿಗೆ ಒಂದು ವಾಟ್ಸಪ್ಪಿಗೆ ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿ, ನಾನು ನಿಮಗೆ ಟೋಟಲಾಗಿ ಇದ್ರದ್ದು ಪ್ರೈಸ್ ಲಿಸ್ಟು, ಅದರದ್ದು ರೇಟು ಪ್ರತಿಯೊಂದು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಮತ್ತು ಈ ಡ್ರಿಪ್ ಪೈಪ್ ಬಂದ್ಬಿಟ್ಟು ನಿಮಗೆ 200 ಮೀಟ್ರ್ ಬರುತ್ತೆ. 200 ಮೀಟ್ರು. ಈಗ 16 mm ಪ್ಲೈನ್ ಲ್ಯಾಟ್ರಲ್ 10 ವರ್ಷ ವಾರಂಟಿದು ಬಂದುಬಿಟ್ಟು ನಿಮಗೆ 400 ಮೀಟ್ರ್ ಬರುತ್ತೆ. ಇನ್ನು 20 mm ಬಂದುಬಿಟ್ಟು 300 ಮೀಟ್ರ್ ಬರುತ್ತೆ. ಇನ್ನು ಇದು 15 ವರ್ಷ ವಾರಂಟಿದು 400 ಮೀಟ್ರ್ ಬರುತ್ತೆ. ಈಗ ನಿಮಗೆ ಇದು ರೆಡಿ ಮಾಡಿರೋದು ಬಂದುಬಿಟ್ಟು 200 ಮೀಟ್ರ್ ಬರುತ್ತೆ. ಇದು ಕ್ವಾಲಿಟಿ ಎಲ್ಲ ನೀವು ಚೆಕ್ ಮಾಡಬೇಕಂದ್ರೆ ಒಂದ್ಸತಿ ವಿಸಿಟ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿಬಿಟ್ಟು ಹೋದರೆ ನಾವು ಟ್ರಾನ್ಸ್ಪೋರ್ಟಿಗೆ ಹಾಕ್ತೀವಿ. ನಮ್ಮ ಫ್ಯಾಕ್ಟ್ರಿಯಿಂದ ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಹಾಕ್ತೀವಲ್ಲ, ಅದು ಫ್ರೀ ಇರುತ್ತೆ ನಿಮಗೆ. ಟ್ರಾನ್ಸ್ಪೋರ್ಟ್ ಆಫೀಸಿಂದ ನಿಮ್ಮ ತಾಲೂಕು ಡಿಸ್ಟಿಕ್ಕಿಗೆ ಏನು ಬರುತ್ತೆ ಆ ಚಾರ್ಜಸ್ಸು ನೀವು ಕೊಡಬೇಕಾಗುತ್ತೆ. ಆಮೇಲೆ 10 ರೂಪಾಯಿ 5 ರೂಪಾಯಿಗೆ ಟ್ರಾನ್ಸ್ಪೋರ್ಟರ್ ಜೊತೆಗೆ ಜಗಳ ಆಡಬೇಡಿ. ಯಾಕಂತ ಹೇಳಿದ್ರೆ ಎಲ್ಲ ಟ್ರಾನ್ಸ್ಪೋರ್ಟು ಒಂದೇ ಥರ ಇರಲ್ಲ. ಈಗ VRLಗೆ ಹಾಕಿದರೆ ಹೆವಿ ಕಾಸ್ಟ್ ಬರುತ್ತೆ. ಡೈಲಿ ಟ್ರಾನ್ಸ್ಪೋರ್ಟರ್ ಅದಾದರೆ ಸ್ವಲ್ಪ ಒಂದಿನ ಲೇಟು ಹೆಚ್ಚು ಕಮ್ಮಿ ಆಗುತ್ತೆ. ಒಬ್ಬರೊಬ್ಬರು ಬಂದುಬಿಟ್ಟು ತಂದು ಕೊಟ್ಬಿಡ್ತಾರೆ ತಕ್ಷಣವೇ. ಅವರು ತೊಗೊಂಡು ಬರುವಾಗ ಏನಾದಂದರೆ 10 ರೂಪಾಯಿ 5 ರೂಪಾಯಿ ಎಕ್ಸ್ಟ್ರಾ ಕೇಳ್ಬೋದು ಅನಿಸುತ್ತೆ. ಆ ಟೈಮಲ್ಲಿ ಅವ್ರ ಜೊತೆ ಜಗಳ ಮಾಡ್ಕೊಂಡ್ಬಿಟ್ಟು ಇದು ಮಾಡಿಬಿಡಿ. ಯಾಕಂದರೆ ಆ ಟ್ರಾನ್ಸ್ಪೋರ್ಟ್ ಆಫೀಸ್ಗಳಿಗೆ ಹೋದಾಗ ಈಗ ಒಂದು ದಿನಕ್ಕೆ ಒಂದು 10-15 ನೋಡಿ, ಈಗ ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಎಲ್ಲೋ ಪೀಸ್ಗಳು ಹಾಕಿದ್ದೀವಲ್ಲ, ಇದೆಲ್ಲ ಬಂದುಬಿಟ್ಟು ಟ್ರಾನ್ಸ್ಪೋರ್ಟಿಗೆ ಹಾಕುವಂಥ ಇದು. ಯಾಕಂದರೆ ಒಂದು ದಿನಕ್ಕೆ ಬಂದುಬಿಟ್ಟು 10-20 ಟ್ರಾನ್ಸ್ಪೋರ್ಟಿಗೆ ಹಾಕ್ತಾನೆ ಇರ್ತೀವಿ. ಎಲ್ಲರದು ಅದೇ ಕಂಪ್ಲೇಂಟು, ರೈತರು ಅಲ್ಲಿ ಹೋಗ್ಬಿಟ್ಟು ಜಗಳ ಮಾಡ್ತಾರೆ ಅಂತ. ಈ ಅವ್ರಿಗೇನಾಗುತ್ತೆ ಅಂದರೆ, ಸರ್ ಯಾವ್ದಾರ ಡೀಲರ್ ಡಿಸ್ಟ್ರಿಬ್ಯೂಟ್ರಿಗೆ ಕೊಡಿ, ನಾವು ತೊಗೊಂಡೋಗಿ ಹಾಕ್ಬಿಟ್ಟು ಬಂದುಬಿಡ್ತೀವಿ ಅಂತಾರೆ. ರೈತರಿಗೆ ಬೇಡ ಅಂತಾರೆ. ಅದೆಲ್ಲ ನಮಗೂ ಏನನ್ಸುತ್ತೆ ಅಂದರೆ, ನಾವು ರೈತರಿಗೋಸ್ಕರ ಅಂತಲೇ ಫ್ಯಾಕ್ಟ್ರಿ ಮಾಡಿದ್ದೀವಿ. ರೈತರ ಬಗ್ಗೆ ಏನಾರ ಹೇಳಿದಾಗ ನಮಗೆ ಬೇಜಾರಾಗುತ್ತೆ. ಯಾಕಂದರೆ ಇಲ್ಲಿ ಡೀಲರ್ ಡಿಸ್ಟ್ರಿಬ್ಯೂಟ್ರಿಗೆ ಯಾರಿಗೂ ಕೊಡಲ್ಲ. ಸ್ವಲ್ಪ ನೀವು ಇದು ಮಾಡ್ಕೊಳ್ಳಿ. ಯಾಕಂದರೆ ಈಗ 6 ವರ್ಷದಿಂದ ನೀವು ನಮ್ಮ ಜೊತೆಗೆ ಬಿಸ್ನೆಸ್ ಮಾಡ್ಕೊಂಬರ್ತಾಯಿದ್ದೀರಾ. ನಮ್ಮ ಕಂಪ್ನಿ ಇರೋದೇ ನಿಮಗೋಸ್ಕರ, ನಾವಿರೋದೇ ನಿಮಗೋಸ್ಕರ. ನಿಮ್ಮ ಬಗ್ಗೆ ಮಾತಾಡಿದಾಗ ನಮಗೆ ಬೇಜಾರಾಗುತ್ತೆ, ಬೇರೆ ಏನು ವಿಷಯ ಅಲ್ಲ. ಅದು ಅಷ್ಟು ಅದೊಂದು ಹೇಳಬೇಕಿತ್ತು ಎಲ್ಲ ವೀಡಿಯೋದಲ್ಲೂ, ಅದನ್ನು ಹೇಳಿರಲಿಲ್ಲ. ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ಈ ಒಂದು ಡ್ರಿಪ್ ಪೈಪು ಬಗ್ಗೆ ರೈತರಿಗೆ ತುಂಬ ಅನುಕೂಲ ಆಗುವಂಥ ಡ್ರಿಪ್ ಪೈಪು. ಇದನ್ನು ಬಂದು ನೋಡಿ ಚೆಕ್ ಮಾಡಿಬಿಟ್ಟು ತೊಗೊಂಡು ಹೋಗಿ ಭೂಮಿ ಒಳಗೂ ಹಾಕೋಬೋದು, ಹೊರಗೂ ಹಾಕೋಬೋದು. 20 ಗಿಡದವರೆಗೂ ನಿಮಗೆ ಸಪ್ಲೈ ಕೊಡುತ್ತೆ. ಮತ್ತು PVC ಪೈಪ್ ಖರ್ಚು ಇದೆಯೇ ನಿಮಗೆ, ಅದು 5 ವರ್ಷ ಬರುತ್ತೋ, 10 ವರ್ಷ ಬರುತ್ತೋ, 20 ವರ್ಷ ಬರುತ್ತೋ, 30 ವರ್ಷ ಬರುತ್ತೋ ಡ್ರಿಪ್ ಪೈಪು, ಇದು PVC ಪೈಪು, ಅದು ನನಗೆ ಗೊತ್ತಿಲ್ಲ. ಆದರೆ ಇದು ಬಂದುಬಿಟ್ಟು ನಿಮಗೆ ಲಾಂಗ್ ಟೈಮ್ ಬರೋವಂಥ ಡ್ರಿಪ್ ಪೈಪು ನಾವು ನಿಮಗೆ ಮಾಡಿದ್ದೀವಿ. ಇದ್ರದ್ದು ವಾಲ್ ಥಿಕ್ನೆಸ್ ಎಲ್ಲ ನಿಮಗೆ ನಾನು ತೋರಿಸಿದ್ದೀನಿ, ಇದರಿಂದ ಏನೇನು. ಮತ್ತು ಇದ್ರದ್ದು ಡೆಮೋ ಬಂದುಬಿಟ್ಟು ನಾವು ರೆಡಿ ಮಾಡಿಕೊಡ್ತೀನಿ. ಅದು ನಮ್ಮ ಔಟ್ಲೆಟಲ್ಲಿ ಇಟ್ಟಿರ್ತೀವಿ. ಅದು ಯಾವ್ಯಾವ ಥರ ಇರಿಗೇಷನ್ ಮಾಡ್ಕೋಬೋದು, ಎಷ್ಟು ಟೈಪಲ್ಲಿ ಇರಿಗೇಷನ್ ಮಾಡ್ಕೋಬೋದು ಅಂತ. ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಎಲ್ಲ ರೈತರು ತಿಳ್ಕೊಂಡಿರಲ್ಲ. ನಮಗೆ ಒಂದು 7-8 ವರ್ಷ ಬಂದುಬಿಟ್ಟು ನಮ್ಮ ನಾರಾಯಣಿ ಇರಿಗೇಷನ್ ಬಂದುಬಿಟ್ಟು ಇಡೀ ಇಂಡಿಯಾದಲ್ಲೇ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ನಂಬರ್ 1 ಇದ್ದಿದ್ದು. ಈಗ ಫ್ಯಾಕ್ಟ್ರಿ ಎಲ್ಲ ಆದಮೇಲೆ 6 ವರ್ಷ ಆಯಿತು ನಾವು ಇದನ್ನು ಬಿಟ್ಟು, ಯಾವುದು ಇನ್ಸ್ಟಾಲೇಷನ್ ಮಾಡೋದು ಬಿಟ್ಟು. ಹಾಗಾಗಿಬಿಟ್ಟು ನಿಮ್ಮಲ್ಲಿ ಏನಾರ ಒಂದು ಕನ್ಫ್ಯೂಷನ್ ಏನಾರ ಇತ್ತು ಅಂತ ಹೇಳಿದ್ರೆ ಅದನ್ನು ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ ನಾನು, ಸರಿನಾ? ಡಿಸ್ಪ್ಲೇಲಿರೋ ನಂಬರಿಗೆ ನೀವು ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಪ್ಲೈನ್ ಲ್ಯಾಟ್ರಲ್ಗಳು. ತರಕಾರಿ ಬೆಳೆಗೆ, ಕಬ್ಬಿಗೆ ಎಲ್ಲರಿಗೂ ಆಗಲ್ಲ. ಕಬ್ಬಿಗೆಲ್ಲ ಹಾಕೋಕ್ಕಾದ್ರೆ ಅದು ರೆಡಿ ಹೋಲ್ ಇರೋದು ಬೇಕಾಗುತ್ತೆ. ಇಲ್ಲಿ ನಮ್ಮಲ್ಲಿ ಅಡಿಕೆ ತೆಂಗಿಗೆ ಅಂತಲೇ ನಾವು ಮಾಡ್ತೀವಿ. ಅದ್ರ ಬಗ್ಗೆನೇ ಫುಲ್ಲು ಸಂಶೋಧನೆ ಮಾಡಿ ಅದಕ್ಕೆ ಏನು ಬೇಕು, ಎಷ್ಟು ವರ್ಷಕ್ಕೆ ಬೇಕು, ಏನು ಅಂತ ಅದ್ರ ಬಗ್ಗೆನೇ ತಿಳ್ಕೊಂಡು ನಾವು ಪ್ಲೈನ್ ಲ್ಯಾಟ್ರಲ್ಲು ಜಾಸ್ತಿನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ತರಕಾರಿ ಬೆಳೆಗೆ ಇಲ್ಲ, ಕಬ್ಬಿಗೆಲ್ಲ ಸಿಗಲ್ಲ. ಇದು ಫೋನ್ ಮಾಡಿ ಏನಾರ ಡೌಟ್ ಇತ್ತು ಅಂದರೆ, ಇಲ್ಲಾಂದರೆ ನಿಮಗೆ ಇನ್ಫಾರ್ಮೇಷನ್ ಬೇಕು, ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ಈ ಡಿಸ್ಪ್ಲೇಲಿ ಬರ್ತಾ ಇರೋ ನಂಬರಿಗೆ ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿ. ನಾನು ನಿಮಗೆ 2 ನಂಬರಲ್ಲೂ ನಿಮಗೆ ವಾಟ್ಸಪ್ ಸಿಗುತ್ತೆ, 2 ನಂಬರಲ್ಲೂ ಡೀಟೇಲ್ಸ್ ಸಿಗುತ್ತೆ, ನೀವು ಮಾಡ್ಬೋದು. ನಮಸ್ತೆ.